ಹಾಯ್ ನನ್ನೆಲ್ಲ ಟು ಫ್ಯಾಮ್ಲಿ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿರಿ. ನಾನು ನಿಮ್ಮ ಮನೆ ಮಗ ಸಾವಿತ್ರಿ. ಬೆಳಗ್ಗೆ ಎದ್ದು ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕ್ಕೊಂಡು ಒಳ್ಯಾಕೆ ಬಂದೆ. ಇವಾಗ ಒಳ್ಯಾಕೆ ಬಂದು ಹಂಗೆ ಲಾಕ್ ಚಲ್ ಮನೆ ನೋಡಿ 6:30 ಟೈಮು. ಹೇಳೋದು ಲೇಟ್ ಆಯ್ತು ಇವತ್ತು. ಬರ್ರಿ ನೋಡು ಪಟ ಪಟ ಕೆಲಸ ಮಾಡ್ಕೊಂಡು. ಶ್ರಾವಣಿ 2 ದಿನ ಸ್ಕೂಲ್ ಬಿಡ ಅಂತೀನಿ, ಓದ್ತೀನಿ ಅಂತ ಏನು ಮಾಡ್ತಾ ಗೊತ್ತಿಲ್ಲ. ಎದ್ದವ್ರಿ ಮೇಡಮರಿ ಹಾಯ್ ಮಾಡಿರಿ ಮೇಡಮರ. ವೆರಿ ಗುಡ್ ಮಾರ್ನಿಂಗ್ ಮಮ್ಮಿ. ಶ್ರವಣ ಮುಕ್ಕೊಂಡ್ರಿ ನಾವ ಈಗ ಆಕಿನವ ಸ್ವಲ್ಪ ಓದ್ಕೊತ ಕುಂತಿದ್ಲು. ಫುಲ್ ಬೆಳಕಾಗೈತೆ. ಆಕಿ ಇವಾಗ ಜಸ್ಟ್ ಎದ್ದಾಳ. ಮಾರಿ ತಕ್ಕೊಂದ್ಯಮ್ಮ. ಓದೇನು ಓದಾಕತ್ತೀವ? ಒತ್ತಕ್ಷರಗಳು ಕನ್ಫ್ಯೂಸ್ ಆಕತ್ತಾವಂತಾರೆ ಆಕಿಗೆ. ಅದ್ರ ಬಗ್ಗೆ ನೋಡ್ಕೊರುವ ಅಂತೀನಿ. ಒಂದು 2 ದಿನ ಸ್ಕೂಲ್ ಬಿಡು. ಎಲ್ಲ ಕಮ್ಮಿ ಆಗೈತ್ರಿ, ನಾವು ಸ್ವಲ್ಪ ಐತಿ ನೋಡೋಣ್ರಿ. ಅದು ಮೆಡಿಸಿನ್ ಶುಕ್ರವಾರ ತನಕ ಕೊಡು ಅಂದಾರಲ್ಲ, ಹಿಂಗಾಗಿ ಮೆಡಿಸಿನ್ ಕೊಡೋಣ್ರಿ. ಈಗೇನು ದೊಡ್ಡ ದೊಡ್ಡ ದವಾಖಾನೆ ಇದೆ, ಅದಕ್ಕೇನಾಗುತ್ತೆ, ಭಯ ಪಡಂಗೇನಿಲ್ಲ ಅನಿಸುತ್ತೆ. ಇವತ್ತು ಅದೇ ಅಂದ್ಕೊಳಕತ್ತೀನಿ ನೋಡಿರಿ. ಇಷ್ಟು ಬಾಂಡೆ ಅದಾವೆ. ನಿನ್ನೆ ಸಂಜೆನೇ ಸಾಂಬಾರು ಮಾಡಿದೆ, ರೊಟ್ಟಿದ್ದು ಉಂಡೀವಿ. ನೆಟ್ ಸಾಂಬಾರು ಐತ್ರಿ, ಕಾಸ್ಬೇಕು. ನಾ ಮತ್ತು ರಾತ್ರಿ ಊಟ ಸಾಂಬಾರು ಉಂಡೇ ಇಲ್ರಿ. 1-2 ತಾಳಿಪಟ ಕಟ್ಟಿದ್ಲಾಕ ಅವನ್ನೇ ತಿನ್ಕೊಂಡೆ. ಬರೀನ ಏನು ಮನೆ ಕ್ಲೀನಿಂಗ್ ಇಲ್ಲ. ನೀವು ಎಲ್ಲರೂ ಬೇರೆ ಮತ್ತೆ ದರ್ಶನ ಮಾಡ್ಕೊರಿ. ಮಳೆ ಮಾತ್ರ ನೀನು ಜಗ್ಗಿ ಬಡ್ದೈತೆ ನೋಡಿ ಇಲ್ಲೇ. ಮತ್ತು ಎಲ್ಲರೂ ನಿನ್ನೆ ಕಮೆಂಟ್ಗಳು ಹೊಡ್ಯಾರ, ತುಂಬ ಖುಷಿ ಆಯ್ತು ರೀ. ಎಲ್ಲರೂ ಕಮೆಂಟ್ಗಳು ಇಷ್ಟೆಲ್ಲ ಚೆಂದ ಕಮೆಂಟ್ ಹಾಕಿರಂದ್ರೆ ಖಂಡಿತ ಶ್ರಾವಣಿಗೆ ಮೆಡಿಸನ್ ಮ್ಯಾಗೆ ಆರಾಮಾಗತ್ತಂತ ನಂಬಿಕೆ ಬರಾಕತ್ತೈತಿ. ನಿಮ್ಮೆಲ್ಲ ಕಮೆಂಟ್ಗಳು ನೋಡಿ ನೀವೆಲ್ಲ ಅಂದಿರಿ ಶ್ರಾವಣಿಗೆ ಒಳ್ಳೇದಾಗುತ್ತೆ, ಶ್ರಾವಣಿ ಪುಟ್ಟ ಧೈರ್ಯವಾಗಿರು. ಪ್ರತಿಯೊಬ್ಬರು ಕಮೆಂಟ್ ಹಾಕಿರಿ, ತುಂಬ ಖುಷಿ ಆಗುತ್ತೆ. ಒಂದೊಂದು ಕಮೆಂಟಿಗೂ ಒಂದೊಂದು ಅರ್ಥಪೂರ್ವಕ ಹಾಕಿರಿ. ಅದೇ ಥರ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. 1-2-3 ನಿಮ್ಮ ಕೈಲಿ ಆದಷ್ಟು ಶೇರ್ ಮಾಡಿ, ವಿಡಿಯೋಗಳು ಲೈಕ್ ಕೊಡಿರಿ. ಅದರ ನೋಡಿದ್ರಂದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ನಮಗೆ. ಅದರಲ್ಲಿಂತ ನಮಗೂ ಒಂದು ಸ್ವಲ್ಪ ಏನೋ ನೀವು ಮಾಡುವಂಥ ಸಪೋರ್ಟ್ನಿಂದ ನಮಗೆ ಕೂಡ ಒಂದಿಟ್ಟು ಅರ್ನಿಂಗ್ಸ್ ಆಗುತ್ತೆ. ಅದರಲ್ಲಿಂದ ನಮಗೂ ಹೆಲ್ಪ್ ಆಗುತ್ತೆ. ಎಲ್ಲರೂ ನೋಡಕತ್ತೀರಿ, ಖುಷಿ ಆಗುತ್ತೆ. ನೀವು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಭಾಳ ಎಲ್ಲರೂ ಸಪೋರ್ಟ್ ಮಾಡ್ತೀರಿ. ಆ ಕೃತಜ್ಞತೆ ಎಂದಿಗೂ ನನಗಿದ್ದೇ ಇರುತ್ತೆ ನೋಡಿರಿ. ಇಲ್ಲೇ ನಾನು ಕೂಡ ಎಲ್ಲ ಕ್ಲೀನ್ ಮಾಡಿದೆ. ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಕೊಂಡಿನಿ, ಒಲೆ ತೊಳ್ಕೊಂಡಿನಿ. ಅವು ಇಷ್ಟೇ ಕಟ್ಟಿಗೆ ಅದಾವು. ಒಲೆ ಹಚ್ಚಲಿನ ನೀರಿಗೆ ಅಂತೀನಿ. ಕರೆಂಟ್ ಒಂದು ಹೋಗ್ಯಾವ್ರಿ. ಶ್ರಾವಣಿಯರು ಜಾಕ ಮಾಡಿಸ್ಬೇಕೀಗ. ನಾನು ಸ್ವಲ್ಪ ಅನ್ನಕ್ಕಿಡ್ತೀನಿ, ಸಾಂಬಾರು ಐತೆ ಕಸಕ್ಕಿಡ್ತೀನಿ, ನೀರು ಒಲೆ ಹಚ್ತೀನಿ ನೋಡಿ. ಶ್ರಾವಣಿ ಗುಳಿಗೆ ಎಣ್ಣೆ ತಂದು ಲೇಟ್ ನೋಡಿ ಶ್ರಾವಣ್ ಕುಮಾರ. ಅವಾಗ ಕಸ ತುಂಬಿಕೊಟ್ಟೆ, ಊಟ ಬಳಕೇರಿ ಚೆಲ್ಲಕ್ಕೆ ಹೋಗ್ಯಾನ. ಚಾಪಡಿ ಮೊಸರು ಮರಕ್ಕೆ ಬಂದೈತೆ ನೋಡಿ. ಬರ್ರಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಕೆಲಸ ಮಾಡ್ಕೊತೀನಿ ಪಟ ಪಟ. ರೀ ಶ್ರಾವಣ್ ಕುಮಾರ ರೆಡಿ ಆಗ್ಯಾನ ಸಾಲಿಗೆ ಹೋಗಕ್ಕೆ. ಎಟ್ರ ನಾಟಕ ಮಾಡ್ತೀರ. ಒಳ್ಳೆ ಬ್ಯಾಗ್ ತೋರ್ಸ, ಬ್ಯಾಗ್ ಒಳ್ಳೆ ನೋಡ್ರಿ. ಸಾಲಿಗೆ ಹೊಂಟನ ಶ್ರವಣ. ಯಾರು ಮುಗಿದ್ರು ಮೇಡಮ್ ಅರ್ದು ಮುಗಿಯಲ್ಲ ನೋಡಿ. ಶ್ರವಣ ನೋಡ್ರಿ, ಅವರು ಸಾಲಿಗೆ ಹೋದ್ರು. ಅವ್ರು ರೆಡಿ ಮಾಡಿ ಅಲ್ಲಿದಲ್ಲೇ ಎಲ್ಲ ಇಟ್ಟು ನೋಡಿ. ಟೈಮ್ 9:15 ಬಂತು. ಇನ್ನು 9:15 ಕರೆಕ್ಟ್ ಬರ್ತ್ರಿ ಬಸ್. ಇಲ್ಲಿ 5 ನಿಮಿಷ ಮುಂದೆ ಇಟ್ಟಿನ್ರಿ ನಾನು ಟೈಮ್. ಯಾಕಂದ್ರೆ ನಾನು ಕೆಲಸ ಮಾಡುವ ಹೊತ್ನ್ಯಾಗ ಹೆಚ್ಚಕ್ಕೆ 5 ನಿಮಿಷ ಟೈಮ್ ಮುಂದೆ ಇರ್ಬೇಕ್ರಿ, ಹಿಂದಿರ್ಬಾರ್ದು. ಬಸ್ ಪಾಸ್ ಆಗ್ತಾವಂತೇಳಿ ಮುಂದಕ್ಕೆ ಇಟ್ಟಿನಿ ಫೋನ್ಯಾಗ. 9:08 ಆಗೈತೆ, ಅಲ್ಲಿ 9:15 ಆಗೈತೆ, 5 ನಿಮಿಷ. ಶ್ರಾವಣಿಯ ರೆಡಿ ಮಾಡಿ ಗುಳಿಗೆ ಎಣ್ಣೆ ಕೊಟ್ಟೆ, ಮೂನೆ ಎಣ್ಣೆ ಹಾಕಿದೆ. ಅವನ್ನೆಲ್ಲ ಕಳಿಸೀನಿ. ಇದಿಷ್ಟು ಕ್ಲೀನ್ ಮಾಡ್ತೀನಿ ರೀ. ಈಗ ಅವ್ರು ಊಟ ಆಗೈತೆ, ನನಗೂ ನೀರು ಕಾದಾವು. ಜಾಕ ಮಾಡ್ತೀನಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಜಾಕ ಮಾಡಿ ಪೂಜೆ ಮಾಡ್ತೀನಿ. ಪೂಜೆ ಮಾಡೋಕೆ ಬರಲ್ರಿ ಇವತ್ತು. ಅಲ್ಲಿ ಅಮ್ಮರು ತೀರ್ಕೊಂಡಲ್ಲ, ಮಣ್ಣಾಗಿಂದ ಅಷ್ಟು ಮನೆ ತೊಳೆದು ಮತ್ತು ಮಾಡೋದು ನೋಡಿರಿ. ಶ್ರಾವಣಿಯರು ಸ್ಕೂಲ್ಗೆ ಹೋಗಿಂದ ಅಷ್ಟು ಎತ್ತಿಟ್ಟೆ, ಮೇಕಪ್ ಮಾಡಿದೆಲ್ಲ, ಮನೆ ತುಂಬ ಬೆದ್ದಿದ್ದಲ್ಲ ಎತ್ತಿಟ್ಟು ಹಿಂದೆ ಬಾಂಡೆ ಇಟ್ಟು ಸುಮ್ಮನೆ ಕುಂತ್ಬಿಟ್ಟು ನೋಡಿ. ನಮ್ಮ ಮಕ್ಕಳಿದ್ದಾಗ ಅಷ್ಟು ಸ್ವಲ್ಪ ಅದು ಮಾಡ್ಬೇಕು ಇದು ಮಾಡ್ಬೇಕು ಅನಿಸುತ್ತಾ. ಆದರೂ ಅದು ಮಾಡ್ಬೇಕು ಇದು ಮಾಡ್ಬೇಕಂದ್ರೆ ನಾನು ಏನೂ ಕೆಲಸ ಮಾಡಿಲ್ರಿ. ಇವತ್ತು ಅನ್ನ ಮಾಡೀನಿ, ಸಾರು ಮಾಡೀನಿ. ರೊಟ್ಟಿನ ಮಾಡೋದು ಆಗಲಿಲ್ಲ. ರೊಟ್ಟಿ ಮುರಿದು ಹಾಕ್ಕೊಂಡು ಸಾರು ಹಾಕ್ಕೊಂಡು ಉಂಡು ಅನ್ನ ಸಾರು ಬುತ್ತಿ ಕಟ್ಕೊಂಡೋದ್ರು ನೋಡಿ. ಮನುಷ್ಯನಾಗ ಒಂದು ಚಿಂತಿತ್ತಂದ್ರೆ ಏನೂ ಮಾಡೋಕೆ ಮನಸ್ಸೇ ಆಗಲ್ಲ. ನಾಷ್ಟ ಮಾಡ್ಬೇಕಂದ್ರೆ ಮಧ್ಯಾಹ್ನ ಸರಿ ಅನ್ಸಲ್ಲ ಅಂತೇಳಿ
ಅದೇ ಪಾಲಕ್ ಸಾಂಬಾರು ಇತ್ತಲ್ಲ ಅನ್ನ ಒಂದು ಮಾಡೀನಿ, ನೀರು ಕಾಸೀನಿ, ಅವ್ರು ಜಾಕ ಮಾಡಿಸೀನಿ, ಅವ್ರಿಗೆಲ್ಲ ರೆಡಿ ಮಾಡಿ ಕಳ್ಸೀನಿ. ಇವತ್ತು ನಾನು ಕೂಡ ಅಮ್ಮನ ಮನೆಯಾಗಿಂದ ಜಾಕ ಮಾಡಬೇಕು, ಅಷ್ಟು ಮನೆ ತೊಳಿಬೇಕು, ಎಲ್ಲ ಹೊಸ ಬಾಂಡೆ ಹಂಗೆ ಇಟ್ಟಿನಿ, ಬಟ್ಟೆನ ಹಂಗೆ ಇಟ್ಟಿನಿ, ಎಲ್ಲ ಮನೆ ತೊಳ್ಕೊಂಡು ಮಾಡಿದ್ರೆ ಆಯ್ತು, ಮನೆ ಆರಾಗ ಕೆಲಸ ಆಗುತ್ತೆ ಅಂತೇಳಿ ಇಟ್ಟು ಒಂದಿಟ್ಟು ವೈನಿಗೂ ಫೋನ್ ಹಚ್ಚಿ ಮಾತಾಡ್ಕೋತ ಕುಂತೆ. ಒಟ್ಟು ಯಾರಿಗೆ ಫೋನ್ ಹಚ್ಚಿದ್ರಿ ಯಾರಿಗೆ ಬಿಟ್ಟರೆ ಒಟ್ಟು ಜೀವನ ಸಮಾಧಾನ ಇಲ್ಲ. ವೈನಿನೂ ಬೇಲು ಏನೂ ಆಗಲ್ಲ, ಅದಕ್ಕೇನಾಗುತ್ತೆ ಅಂತೆಲ್ಲ ಥರ ಅವ್ರು ಹೇಳ್ತಾರ ರೀ, ಆದರೆ ನಮ್ಮ ಮನಸ್ಸಿನಿಂದ ಮಾತ್ರ ಹೋಗೋದಿಲ್ಲಲ್ಲ. ಹೀಗಾಗಿ ಒಂಥರ ಟೆನ್ಷನ್ ಆಗೋದ ಮನುಷ್ಯಾಗ. ಅದು ನನಗೆ ಮಾತ್ರ ಸಮಾಧಾನ ನೋಡಿ. ಒಂದೇನೋ ಪ್ರಾಬ್ಲಮ್ ಆತಂದ್ರೆ 100 ಏನಾಗಿರ್ಬೇಕಪ್ಪ, ಏನಿಲ್ಲ ನಮ್ಮ ಮೈಂಡೊಳಗೆ ಓಡ್ತಿರ್ತೈತಿ. 100 ಕೆಟ್ಟ ಶಬ್ದಗಳು ಅಂತಾರಲ್ಲ, ಹಂಗೆ ಅದು ಒಂದೇ ಪ್ರಾಬ್ಲಮ್ ಇರುತ್ತೆ. ಆದರೆ ನಮಗೆ ತಲೆಯಲ್ಲಿ 100 ಪ್ರಾಬ್ಲಮ್ ಒಟ್ಟು ಚಿಂತೆ ಓಡುತ್ತಾ. ಇನ್ನು ಶ್ರಾವಣಕುಮಾರ್ ಇದ್ದಾಗ ಅವ್ರು ಮಾರಿ ನೋಡ್ಕೊತ ಕೆಲಸ ಮಾಡ್ಕೊತ ಅಟ್ ಅನಿಸಲ್ಲ. ಈಗ ಅವ್ರು ಹೋಗಿ ನೋಡಿ, ನನಗೇನು ಮಾಡೋಕ್ಕೆ ಮನಸ್ಸು ಆಗ್ತಾಯಿಲ್ಲ. ಅವ್ರಿದ್ದಾಗಾದರೂ ಆ ಕೆಲಸ ಮಾಡಿರೋ ಯಾವ ಕೆಲಸನೂ ಇಂಟ್ರೆಸ್ಟೇ ಹೋಗ್ಬಿಟ್ಟೈತೆ ನೋಡಿ. ಆದರೆ ಏನು ಮಾಡೋದು, ಮಾಡಲೇಬೇಕು. ನಾ ಎಷ್ಟು ಮರಿಬೇಕು, ಅದು ಏನಾಗುತ್ತೆ, ಒಂದು ದೊಡ್ಡ ಗುಳ್ಯ, ಒಂದು ಸಣ್ಣ ಗುಳ್ಳೆ, ಚಿಕ್ಕ ಗುಳ್ಳೆಲ್ಲ ಅದಕ್ಕೇನಾಗುತ್ತೆ ಅಂತ ನಾನು ಅಂತೀನಿ. ಅದು ಮೂಗೊಳಗಾಗೈತಲ್ಲ, ಹಿಂಗಾಗಿ ಮಕ್ಕಳು ಹುಷಾರಿರ್ಬೇಕು. ನನಗೆ ಎಷ್ಟು ನೋವಿದ್ರು, ನನ್ನ ನೆಗಡಿ ಇರಲಿ, ಕೆಮ್ಮು ಇರಲಿ, ಜಡ್ಡಿ ಇರಲಿ, ಜಪಾಟೆ ಇರಲಿ, ನಾ ಕೆಲಸ ಮಾತ್ರ ಬಿಡೋಲ್ಲ, ಉಣ್ಣೋದು ಮಾತ್ರ ಬಿಡೋಲ್ಲ, ಏನೂ ಬಿಡೋಲ್ಲ. ಆದರೆ ಇವಾಗ ಟೈಮು ನಾ ಬ್ರಷ್ ಮಾಡಿಲ್ಲ, 1 ಗಂಟೆ ಆಗೈತೆ ರೀ. 1ಕ್ಕೆ ವಿಡಿಯೋ ಅಪ್ಲೋಡ್ ಮಾಡಿ ಲಾಗ್ ಚಾಲು ಮಾಡಿದೆ. ಮುಂದೆ ಇಷ್ಟರ ಮಣ್ಣು ಆಗುತ್ತೆ, ಅಷ್ಟು ಮನೆ ತೊಳ್ಕೊಬೇಕು. ಮನೆ ತೊಳ್ಕೊಲ್ಲ, ಜಾಕ ಮಾಡಿ ಊಟ ಮಾಡಿ ಸಂಜೆಗೆ ಊಟ ನೋಡಿ ಚಂತನ ಊಟನೇ ಇಲ್ಲಿ ಇವತ್ತು. ದೇವ್ರು ಹೆಂಗೆ ಮಾಡ್ತಾನೆ ಮಾಡಿ. ಎಲ್ಲರೂ ಅಂತೀರಿ, ಎಲ್ಲರೂ ಕಮೆಂಟ್ ಮಾಡ್ತೀರಿ, ಹಾಗೆ ಪೂರ್ತಿ ಕಮೆಂಟ್ ಹೋದ್ರೆ ಮನಸ್ಸು ಸಮಾಧಾನ ಆಗುತ್ತೆ. ಮತ್ತು ಒಳ್ಳೆದೇ ರೀ, ಇದು ಜನ್ಮ ಹಂಗೆ ಅಲ್ರಿ, ಅದು ಮನುಷ್ಯನ ಜನ್ಮ ಅಂದ್ರೆ ಹಂಗೆ. ಯಾರೇನು ಹೇಳಿದ್ರೇನು, ಯಾರೇನು ಬಿಟ್ರೇನು, ನಮ್ಮ ಮನಸ್ಸಿನಾಗಿರೋದು ಮಾತ್ರ ಹೋಗೋದಿಲ್ಲ. ಚಿಂತೆ ಮಾಡಬೇಡ ಅಂತೀವಿ, ನಾವು ಮಾಡಬಾರ್ದು ಅಂತೀವಿ. ನಾನು ಎಷ್ಟೇ ಧೈರ್ಯ ಆಗಿರ್ಬೇಕಂತೀವಿ, ಆದರೂ ಕುಗ್ಗುತ್ತೆ ರೀ ಇದು. ಎಷ್ಟೇ ಮಕ್ಕಳು ವಿಷಯಕ್ಕೆ ಬಂದ್ರೆ ಮಾತ್ರ ತಾಯಿ ಕುಗ್ಗುತ್ತೆ ನೋಡಿ. ಇದು 100% ಸತ್ಯ. ಏನೋ ಒಂದು ತಡ್ಕೊತೈತೆ, ಮಕ್ಕಳು ಏನಾರ ಆದ್ರೆ ತಡ್ಕೊಳಕ್ಕೆ ಸಾಧ್ಯ ಇಲ್ಲ. ಬರೀ ಸಿಗ್ತೀನಿ ನೋಡ್ರಿ. ಟೈಮು 2:20 ಆಗೈತಿ. ಅಷ್ಟು ಮಣ್ಣಿನೂ ತೊಳ್ಕೊಂಡೆ. ಅಮ್ಮಂದು ಇವಾಗ ಮಣ್ಣಾಯಿತು. ಮಣ್ಣಾಗಿಂದ ತೊಳೆದು ಕೇರಿ ಇಲ್ಲಿ ನಮ್ಮ ಊರಲ್ಲಿ ಶಾಮುತ್ಯಂಗೆ ಕಟ್ಟೈತೆ, ಅಲ್ಲಿ ಹೋಗ್ಬೇಕಂತೇಳಿ ಅಷ್ಟು ಮನೆಗಿನಿ ಎಲ್ಲ ತೊಳ್ಕೊಂಡೆ. ನೋಡ್ತಿರ್ಬೇಕು, ಎಲ್ಲನೂ ಕ್ಲೀನ್ ಆಗೈತೆ. ನೀರು ಬಂದವು, ನೀರು ತುಂಬಬೇಕು ನೋಡಿ. ಅಡುಗೆ ಮನೆಯೂ ಎಲ್ಲ ತೊಳ್ಕೊಂಡಿನಿ, ಕಾಣ್ತಿರ್ಬೇಕು. ಸುಮ್ಮಷ್ಟೇ ನೀರು ಹೊಡೆದು ವರ್ಷಿಂದ ನೋಡಿ. ನೀರು ಕಾದವು. ನಾನು ಜಾಕ ಇನ್ನೂ ಮಾಡಿಲ್ರಿ, ಹಿಂದೆಲ್ಲ ಕ್ಲೀನ್ ಮಾಡ್ಕೋಬೇಕಂತ ಮಾಡೀನಿ. ಈಗ ಇನ್ನು ಬಟ್ಟೆ ಬಾಂಡೆ ಮಾಡ್ಕೊಂಡು ಜಾಕ ಮಾಡಿ ಪೂಜೆ ಮಾಡಿದ್ರೆ ಆಯ್ತು. ದೇವ್ರ ಮನೆ ವರ್ಷಿನಿ. ಹಿಂದಿಂದೆಲ್ಲ ಭಾಳ ಗಲೀಜೈತ್ರಿ ಹಿಂದೀಗ ನೋಡಿ. ಹಿಂದೆ ಬಾಂಡೆ ಬಟ್ಟೆ ಎಲ್ಲ ಎಷ್ಟು ಇದಾವೆ ಅಂಥೇಳಿ ಅನ್ನೋದು ಎಲ್ಲ ಖಾಲಿ ಮಾಡ್ಕೊಂಡಿನಿ. ಬರೀ ಹಿಂದೆಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸಪೋರ್ಟ್ ಮಾಡಿ. ಎಲ್ಲ ಮನೆ ಸ್ವಚ್ಛಾಗೈತಿ ನೋಡಿರಿ. ಶ್ರಾವಣಿ ಈ ಸ್ಕೂಲಿಗೆ ಹೋಗ್ಯಾಳಲ್ಲ, ಬರುತ್ತನ್ನೋಕ್ಕೂ ಜೀವ ಸಮಾಧಾನ ಆಗಲ್ಲ. ಬಂದ ಮ್ಯಾಗ ಮತ್ತೆ ನೋಡ್ತೀನಿ ರೀ, ಮತ್ತು ಗುಳಿನ ನೋಡ್ತೀನಿ. ನಾನು ಚಂತ ಮನೆಯಾಗಿದ್ಲಂದ್ರೂ 2 ಸಪ್ಪೆರ ನೋಡಿರ್ತೀನಿ. ಮುಂಜಾನೆ 2 ಸಪ್ಪೆ 3 ಸಪ್ಪೆ ನೋಡೀನಿ ರೀ. ಎಣ್ಣೆ ಹಾಕಾಗದು ಎಲ್ಲ ಮೆಡಿಸಿನ್ ಕೊಟ್ಟೋಗಿ. ಮಧ್ಯಾಹ್ನಕ್ಕೆ ಯಾವ ಮೆಡಿಸಿನ್ ಇಲ್ಲ. ಇನ್ನು ನಾನೇ ಸಂಜೆಗೆ ಕೊಡಬೇಕು ಖಾಲಿ ಹೊಟ್ಟಿಲೆ ಮುಂಜಾನೆ. ಇನ್ನು ನಾಳೆ ಮಂಗಳವಾರ, ಬುಧವಾರ, ಗುರುವಾರ, ಇನ್ನು 3 ದಿನ ಹೆಂಗೆ ಹೋಗುತ್ತೋ ಗೊತ್ತಿಲ್ಲ. ಹೋಗುತ್ತಾನ ಮಾತ್ರ ಆಕೆಗೆ ಅದು ಗುಳ್ಳಿ ಅಲ್ಲಿ ಹೋಗ್ರಾಗನೇ ಆರಾಮಾದ್ರೆ ಆರಾಮಲ್ರಿ. ನಾನು ಎಲ್ಲ ಯಾವ ದೇವ್ರಿಗೆ ಬೇಡ್ಕೋಬೇಕು, ಎಲ್ಲ ದೇವ್ರಿಗೆ ಬೇಡ್ಕೊಳಕತ್ಬಿಟ್ಟಿನಿ. ಯಾವ ದೇವ್ರು ಅದಕ್ಕೆ ತೀರ್ಸೋದಾಗುತ್ತೆ, ಯಾವ ದೇವ್ರು ಬಿಡೋದಾಗುತ್ತೆ. ಆದರೆ ಮನೆ ದೇವ್ರಿಗೆ ಮಾತ್ರ ಮೊದಲು ಬೇಡ್ಕೊತೀನಿ ರೀ. ಎಲ್ಲ ಮಗು ಬೇಡ್ಕೊತೀನಿ, ಎಲ್ಲ ಬೇಡ್ಕೊತ ನೋಡಿ. ಅದೆಲ್ಲ ಆರಾಮಲ್ರಿ. ಅದು ಏನಾಗೈತೆ ಒಂದು ಗೊತ್ತಾಗ್ತಲ್ಲ. ಹೀಟಿನ ಗುಳಿನಿ ಅಂತಾರ, ಬೈತಾರ. ನನಗೂ ಒಬ್ಬರು ಅಂಟೆ ಬೈದರು, ಏನು ಚಿಂತೆ ಮಾಡ್ತೀವಿ ಬಿಡವ, ಅದಕ್ಕೇನಾಗುತ್ತೆ ಹೀಟಿನ ಗುಳಿ ಅಂತಾರೆ. ಆದ್ರೆ ಯಾರು ಬೇದ್ರೂ, ಯಾರು ಸಮಾಧಾನ ಹೇಳಿದ್ರು ನನಗೆ ಸಮಾಧಾನ ಆಗವಲ್ದು. ಅದು ಹಂಗೆ ನನಗೆ ಏನರ ಒಂದು ಮನುಷ್ಯ ನಾ ಅತಿ ಡೀಪಾಗಿ ಒಂದು ವಿಚಾರ ಮಾಡಾಕತ್ತೀನಿ ಅಂದ್ರೆ ಅದು ಮನ್ಸಿಗೆ ಹಚ್ಕೊಂಡ್ಬಿಟ್ನಿ ಅಂದ್ರೆ ಯಾವುದೇ ಇಲ್ಲರಿ, ಅದು ಯಾವುದೇ ವಿಷಯ ಇರಲಿ, ಅದು ನನಗೆ ಬಿಡೋಕ್ಕಾಗಲ್ಲ. ಈಗ ಹೊಟ್ಟೆ ತುಂಬಿದ ನೋಡಿ. ಊಟ ಮಾಡಿಲ್ಲ. ನೀನು ಸಂಜೆನಾಗು ತ್ಯಾರಿ ಮೀರಿ ಸುಮ್ಮನೆ ಸ್ವಲ್ಪ ಉಂಡೆ. ಸುಮ್ಮನೆ ನಾವು ಉಣ್ಲಿಕ್ಕಂದ್ರೆ ಮಕ್ಳು ಏನಂತಾವೆ, ಮಮ್ಮಿ ಉಣ್ಲಿ ನೋಡಿ ಯಾಕಂತ ಅವು ಮನಸ್ಸಿನಾಗ ಅನ್ಬಾರ್ದು ಅಂತೇಳಿ ಸಾಂಬಾರು ಮಾಡಿ ರೊಟ್ಟಿದೆಲ್ಲ ಹಾಕ್ಕೊಂಡು ಉಂಡ್ವಿ. ಒಂದು ರೊಟ್ಟಿ ತಿಂದು ಅವ್ರು ಕೂಡ ನಮ್ಮ ಮಕ್ಕಳು ಅಂದ್ರೆ ಅವ್ಕೂರು ಮಾರಿ ನೋಡ್ಬೇಕಲ್ಲ. ಮತ್ತು ನನ್ನ ನಾ ಮಾರಿ ಸಪ್ ಮಾಡೀನಿ, ಅವರು ಸಪ್ ಮಾಡ್ಕೋತಾರೆ. ಅವು ಏನರ ವಿಚಾರ ಮಾಡ್ತಾವೆ ಅಂತೇಳಿ ಮಕ್ಳಿಗೋಸ್ಕರ ಇದು ಮಾಡ್ತೀವಿ.
ಈಗ ಆಕಿ 4:15 ಬರ್ತಾಳೆ, ಯಾವಾಗ ಟೈಮ್ 5:15 ಬರ್ತಾಳೆ, ಯಾವಾಗ ಟೈಮ್ ಆಗಿತ್ತು ಯಾವಾಗ ಇಷ್ಟು ಕೆಲಸ ಮಾಡ್ಕೊಂಡು ಪೂಜೆ ಮಾಡ್ರಾಗ ಅಟ್ಟೆ ಆಗುತ್ತೆ ಟೈಮು. ಆಕೆ ಬಂದು ಹಂಗೆ ದೇವ್ರಿಗೆ ಕರ್ಕೊಂಡೋಗಿ ಆಕೆ 2 ಸರಿ ಜಾಕ ಮಾಡಿಸಿ ದೇವ್ರಿಗೆ ಕರ್ಕೊಂಡೋಗಿ ಮತ್ತು ಸಂಜೆಗೆ ಏನಿಟ್ಟು ಅವ್ರಿಗೆ ಏನಾರ ಬರ್ರಾಗ ಅಡುಗೆ ಮಾಡಿರ್ತೀನಿ ರೀ. ಬರೀ ಅನ್ನ ತಿಂದವು ಅದು ಅಂತ ಅನಿಸುತ್ತೆ. ಬರೀ ನೋಡಪ್ಪ ನಾ ಇಷ್ಟು ಚಿಂತೆ ಮಾಡ್ಕೊತ ಕೂತ್ನಿ, ಮಕ್ಳಿಗೆ ಅಡುಗೆ ಮಾಡೋದಾಗಲ್ಲ ಅಂತ ಅನಿಸುತ್ತೆ. ಈಗ ಬರ್ರಾಗ ಒಂದಿಷ್ಟು ಚಕೋಲಿಯಾರ ಮಾಡ್ಬೇಕಂತೀನಿ. ಚಪಾತಿ ಅದಾವೆ, ಚಕೋಲಿ ಮಾಡಿಕೊಟ್ನೆ ಬಿಸಿ ಬಿಸಿ ತಿಂತಾರೆ. ಮತ್ತು ಸಂಜೆಗೆ ನೋಡಿ ರಾತ್ರಿ ಏನು ಮಾಡ್ಬೇಕಾ, ರೊಟ್ಟಿ ಪಲ್ಯ ಮಾಡಬೇಕು ನೋಡ್ಬೇಕು ರೀ. ಏನು ಮಾಡ್ತೀನೋ ಗೊತ್ತಿಲ್ಲ. ನಂದು ಹಿಂಗೆ ರೀ, ಮಾಡ್ಬೇಕಾದ್ರೆ ಮಾಡೇ ಮಾಡ್ತೀನಿ, ಬಿಟ್ಟೇ ಬಿಡ್ತೀನಿ. ಯಾವ್ದಾರ ತಲೆಯಾಗ ಒಂದು ಹೊಕ್ಕೊತ್ತ ಮುಗಿದಾವತ್ತು. ಯಾರಿಗೆ ಅಲ್ರಿ ಹಂಗೆ ಐತಿ ಮನಸ್ಸು. ಸ್ವಲ್ಪ ಸಮಾಧಾನ ಇರ್ತಂದ್ರೆ ಏನೋ ಮಾಡ್ಬೋದು. ಮನಸ್ಸೇ ಕೆಟ್ಟೋಗಿತ್ತೆ, ಏನೂ ಮಾಡೋಕ್ಕಾಗಲ್ಲ. ಬರ್ರಿ ಮತ್ತು ಹಿಂದಿನೆಲ್ಲ ಕ್ಲೀನ್ ಮಾಡ್ತೀನಿ. ಬರೀ ಮಾತಾಡೋದೇ ಆಗೈತೆ ನಾನು. ಎಲ್ಲ ಕೆಲಸ ಪೈನೆಲ್ಲ ಮುಗಿಬೇಕಂದ್ರೆ ಟೈಮ್ 4:15 ಆಯ್ತು ನೋಡಿ. ಇನ್ನೊಂದು ತಾಸಿ ಮಕ್ಕಳು ಮನೆಗೆ ಬರ್ತಾರೆ. ಅವ್ರಿಗೆ ಊಟಕ್ಕೆ ವ್ಯವಸ್ಥೆ ಮಾಡ್ಬೇಕು. ಇನ್ನು ಚಪಾತಿ ಚಕೋಲಿ ಮಾಡಿಬಿಡ್ತೀನಿ ರೀ. 4:15 ಆಗೈತೆ ರೀ. ಅನ್ನಿಷ್ಟು ಚಪಾತಿ ಮಾಡಿದ್ನಲ್ಲ ಅಷ್ಟು ಹಂಗೆ ಅದಾವೆ ರೀ ಚಪಾತಿಗಳು. ಅವತ್ತು ನಾನು ಶ್ರಾವಣಿ ಮುದ್ದೆ ಬಳಕ್ಕೆ ಹೋದ್ನಲ್ಲ, ಅವ್ವ ರೊಟ್ಟಿ ಮಾಡಿಲ್ಲ. ಅವ್ವ ಬಂದಿನ ಮಾಡಿದ್ದು ನೋಡಿ, ಶುಕ್ರವಾರ ದಿನ ರೊಟ್ಟಿ ಮಾಡಲ್ಲ ಅಂಥೇಳಿ. ಅವು ಚಪಾತಿ ಹಂಗೆ ಅದಾವೆ. ಮತ್ತು ಭಾಳ ದಿನ ಇರೋಣ ನಾವು ಎಣ್ಣೆ ಹಚ್ಚಿ ಮಾಡಿರ್ತೀವಲ್ಲ ಒಂಥರ ಇದಾಗ್ತಾವೆ. ಇವಾಗ ಚಕೋಲಿ ಮಾಡ್ಕೊಂಬಿಡ್ತೀನಿ. ಒಂದಿಷ್ಟು ಬೆಲ್ಲ ಹಾಕಿ ಚಲೋ ಆಗುತ್ತೆ ನೋಡಿ. ಎಲ್ಲ ಗ್ಯಾಸ್ ಕಟ್ಟಿ ಎಲ್ಲ ತೊಳ್ಕೊಂಡಿನಿ, ಬಾಂಡೆನೂ ತಿಕ್ಕೀನಿ, ಬಟ್ಟೆ ಹಿಂದಿಂದೆಲ್ಲ ಕ್ಲೀನ್ ಆಗೈತೆ. ಮಕ್ಕಳು ಮನೆ ಬರಾಗ ಎಲ್ಲ ಕೆಲಸ ಮುಗಿದಿರ್ಬೇಕು ರೀ ಫೈನಲ್ಲಾಗಿ ನೋಡಿರಿ. ಹಿಂದಿಂದ ಎಲ್ಲ ಕ್ಲೀನಾಗಿ ಕಸ ಗುಡಿಸೀನಿ. ಒಂದಿಟ್ಟು ಕಸ ತುಂಬ ಚೆಲ್ಲಬೇಕಾಗಿತ್ತು, ಯಾಕೆ ಇರ್ಲಾಕ ಬಿಡ ಅಂತೇಳಿ ಬಿಟ್ಟೆ. ಪೂಜೆನೂ ಆಗೈತೆ. ಇಷ್ಟು ಮನೆ ಕ್ಲೀನ್ ಇತ್ತಂದ್ರೆ ಬೇಸ್ ನೋಡಿ. ಪೂಜೆನೂ ಆಗೈತೆ ನೋಡಿ. ಸಕ್ಕರೆ ಹಿಡ್ದೀನಿ. ಬರ್ರಿ ಇವಾಗ ಊಟ ಮಾಡ್ತೀನಿ. ನಾನು ಉಂಡು ಒಂದು ಸ್ವಲ್ಪ ಉಂಡು ಕೇರಿ ಅವ್ರಿಗೆ ಏನಾರ ಅಡುಗೆ ವ್ಯವಸ್ಥೆ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ರೀ ಶ್ರಾವಣಿ ಶಿವಕುಮಾರ ಫೈನಲ್ ಆಗಿ ಬಂದರು. ಮತ್ತು ಇಷ್ಟು ಮುಸ್ರೆ ಅದು ನೋಡಿ. ಅವ್ರು ಡಬ್ಬ ಬುತ್ತಿ ಬ್ಯಾಗ್ ಹುಚ್ಚಿದ್ದು ನಾನೇ. ಇಲ್ಲಿ ಡಬ್ಬದಾಗ ಏನಾರ ಅನ್ನಪ್ಪನ ಹುಷಾರನ್ನ ಚೆಕ್ ಮಾಡಿದೆ. 2 ಡಬ್ಬನೂ ಕ್ಲೀನಾಗಿ ಖಾಲಿ ಮಾಡ್ಯಾರ. ಶ್ರಾವಣಿ ಚಕೋಲಿ ಉಂಡ್ಲು. ಇವಾಗ ಆಕಿನ ಜಾಕ ಮಾಡಿಸ್ಬೇಕಂತೇಳಿ ನೀರು ಕಾಸಾಕಿಟ್ಟೀನಿ. ಚಕೋಲಿ ಮಾಡಿಟ್ಟು ನಾವು ಚಕೋಲಿ ಮಾಡೋಕೆ ವಿಡಿಯೋ ಚಲೋ ಮಾಡ್ಬೇಕಂದೆ. ಚಲೋನೇ ಮಾಡ್ದೆ ಅಲ್ರಿ. ಮತ್ತು 2 ಜಂಪರ್ ಹೂಕ್ಸ್ ಹಚ್ಚಿದೆ, ಕೈವಲಿಗೆ ಮಾಡಿದೆ. ಇನ್ನೊಂದು ಬ್ಲೌಸ್ ಇತ್ತು ಹೂಕ್ಸ್ ಹಚ್ಚೋದು ಕೈವಲಿಗೆ ಮಾಡೋದು. ಆಕಿ ಸಹ ಜಾಕ ಮಾಡಿಸಿ ದೇವ್ರಿಗೆ ಕರ್ಕೊಂಡೋಗಿ ಬರ್ತೀನಿ ನಾನು. ದೇವ್ರಿಗೆ ಕರ್ಕೊಂಡೋಗಿ ಇನ್ನೊಂದು ಬ್ಲೌಸ್ ಮ್ಯಾಗಿನ ಬ್ಲೌಸ್ ಅದು ಹಳ್ಳಿಯಿಂದ ಐತಲ್ಲ ಅದನ್ನು ಹೂಕ್ಸ್ ಹಚ್ಕೊಂಡ್ಬಿಡ್ತೀನಿ. ಹೋಮ್ವರ್ಕ ಮಾಡಿಸ್ಬೇಕು. ಟೈಮು 5:15 ಬಂದಾರ. ಅವರು 6:15 ಆಯ್ತು ನೋಡಿ. ಟೈಮ್ ಹೆಂಗೆ ಹೋಗುತ್ತೋ ಗೊತ್ತಾಗಿಲ್ಲ. ಮಕ್ಕಳು ಸ್ಕೂಲಿಂದ ಬಂದಿಂದ ಟೈಮ್ ಹೋಗಿದೆ ಗೊತ್ತಾಗಲ್ಲ. ಅಂಗಳ ಕಸ ಗುಡಿಸ್ತೀನಿ ರೀ ಆಕಿ ಜಾಕ ಮಾಡ್ರಾಗ. ಅಂಗಳ ಕಸ ಹೊಡೆದು ಅಂಗಳಕ್ಕೆ ನೀರು ಹೊಡೆದು ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿರಿ. ಶ್ರಾವಣಿ ಮೇಡಮ್ ಅವರು ಹೋಮ್ವರ್ಕ ಮಾಡಾಕತ್ತಾರ. ಏನು ಬರಾಕತ್ತೀರಮ್ಮ? ಭಾರತ ತೆಗತ್ಯಾ? ಭಾರತ ನೋಡಂತ ಮ್ಯಾಂಗೆ ತೆಗದಿ. 8:15 ಆಗೈತೆ ಟೈಮು. ಶ್ರಾವಣ ನಾಸಿಗೆ ಮನೆಗಿಶ್ ಬಂದೆ ನಾನು ಇವಾಗ. ಆಕಿದು ಮತ್ತು ಭಾರತ್ ನಕ್ಷತ್ರ ನೋಡಿ. ಶ್ರಾವಣಿ ಹೆಂಗೆ ತೆಗೆದಾಳ ನೋಡ್ರಿ, ಹೆಂಗೆ ಬಂದೈತೆ ಅಂತ ಕಮೆಂಟ್ ಮಾಡಿ. ಅವಿಸು ಬಾಂಡೆ ಇದ್ವಲ್ಲ ತಿಕ್ಕೊಂಡೆ. ತಿಕ್ಕಿ ಆಕಿನ ಜಾಕ ಮಾಡಿಸಿದೆ. ಶ್ರಾವಣಿನ ಜಾಕ ಮಾಡಿಸಿ ದೇವ್ರಿಗೆ ಕರ್ಕೊಂಡೋಗಿದ್ದೆ. ಅಲ್ಲಿ ಬೀಳಿಗೆ ನಿಂತ ಒಬ್ಬರು, ಬಾಗೇವಾಡಿ ನಿಂತ ಇಬ್ಬರು. ಒಬ್ರು ಸರ್ಪನಾಗೈತಂತ್ರಿ, ಒಬ್ರಿಗೆ ಚರ್ಮ ರೋಗ ಅಂತ. ಮತ್ತು ಶ್ರಾವಣಿಗೆಲ್ಲ ಹೇಳ್ಕೊಟ್ಟೆ, ಹಿಂಗೆ ಐಸು ತೊಡಿಬೇಕಮ್ಮ ಅಂತೇಳಿ ಎಲ್ಲ ಹೇಳ್ಕೊಟ್ಟು ದೇವ್ರಿಗೆ ಸಮರ್ಸ್ಕೊಂಡ್ಬಂದೆ. ಅಲ್ಲಿ ವಿಭೂತಿ ನಾಳೆಯಿಂದ 3 ದಿನ ಹೋಗಲ್ಲಾಕ್ರಿ. ಇವತ್ತು ಹಂಗೆ ಆಕೆ ಹೇಳ್ಕೊಟ್ಟು ಬಂದೀನಿ. ವಿಭೂತಿ ತೊಗೋಬೇಕಂತ ರೊಕ್ಕ ಓದಿದೆ. ಅದು ಅಂಗಡಿ ಬಂದಾಗಿತ್ತು, ರಾತ್ರಿ ಆಯ್ತಲ್ಲ. ಹೀಗಾಗಿ ಮತ್ತು ಹನುಮಪ್ಪಗೆ ಹೋಗಿ ಬಂದು ನಾನು ಅಲ್ಲೇ ನೋಡಿರಿ. ಇವಾಗ ರೊಟ್ಟಿ ಮಾಡ್ತೀನಿ. 2 ಶ್ರವಣ ಚಕೋಲಿ ಉಣ್ಣಲ್ಲ. ನಾವು ಉಣ್ಣಲ್ಲ ಮಮ್ಮಿ, ಹಸು ಇಲ್ಲ ಅಂದ. ಮತ್ತು ಸುಮ್ಮನೆ ಫೋರ್ಸ್ ಮಾಡಬಾರ್ದು ಮಕ್ಕಳಿಗೆ. ಮುಂಜಾನೆ ಉಂಡೋಗ್ಯಾನ, ಮಧ್ಯಾಹ್ನ ಶಾಲ್ಯಾಗೂ ಟಿಫಿನ್ ಖಾಲಿ ಮಾಡ್ಕೊಂಬಂದಾರ. ಅಣ್ಣ ಕೊಟ್ಟಿದ್ನೆಲ್ಲ ಅವ್ರು ಹೊರ ತುಂಬಿಲ್ಲ ನೋಡ್ರಿ. ಬರ್ನ ಉಣ್ತೀನಿ ಮಮ್ಮಿ ಅಂದ್ರೆ ಅದಕ್ಕೆ ಚಕೋಲಿ ಮಾಡಿಟ್ಟಿದ್ದೆ. ಚಕೋಲಿ ಉಂಡನ ಒಲ್ಲೆ ಅನ್ನಕ್ಲೇನೆ ಉಣ್ಸು ಚಲೋ. ಕೊತ್ತೆ ಮನೆಗಿತ್ತು ಜಲ್ದಿ ಮುಕ್ಕೊಂದನ್ರಿ ಅವ. ಈಕಿ ಶ್ರಾವಣಿ ಹೋಮ್ವರ್ಕ್ ಬರೆಯಕತ್ತ. ನನಗೂ 3 ಹೊಟ್ಟೆ ರಗಡಾತವ ಮಾಡ್ತೀನಿ. ಈಕಿನ ಸ್ವಲ್ಪ ಹೋಮ್ವರ್ಕ್ ಬರ್ತಾಂತ ಏನೇನು ಬರ್ತಾ ನೋಡ್ತೀನಿ ರೀ. 9 ರೊಟ್ಟಿ ಮಾಡ್ತೀನಿ. ಶ್ರಾವಣ ಹೋಮ್ವರ್ಕ ಬರದೆ ಮುಕ್ಕೊಂಡು ನಾನು ಬ್ಯಾಗ್ ಹೆಂಗೆ ಹೋದ ನೋಡಿ. ಇಲ್ಲಿ ಬ್ಯಾಗ್ ಮಾತ್ರ ತುಂಬ ಇಷ್ಟ ಆಗೈತೆ ನನಗೆ. ನಿನಗೆವ ಆಯವ ಅಕ್ಕಿ ಶ್ರಾವಣಿ ಮೂಗಿಗೆ ಇದು ವಿಭೂತಿ ಹಚ್ಚೀನಿ ರೀ. ಖಾಲಿ ಹೊಟ್ಲೆ
ಆದ್ರೆ ನಿನ್ನಿಗೆ ಮನ್ನಿಗಿಂತ ಒಂದು ಸ್ವಲ್ಪ ಗುಳ್ಳಿ ಕರಿಗೈತ್ರಿ, ಇನ್ನೊಂದು ಚೂರು ಐತಿ, ಭಾಳ ಏನಿಲ್ಲ. ನಿನ್ನೆ ಮಾತ್ರ ಇಂಥ ಕೆಂಡನ ಕಾತಿತ್ತು, ನಿನ್ನ ಮಾತ್ರ ಫುಲ್ ಟೆನ್ಷನ್ ಆಗಿತ್ತು ನನಗೆ. ಅದು ಇರೋದೊಂದಾಗಿ ಇರ್ತೈತೆ, ವಿಚಾರ ಮಾಡೋದು ಹುಡುಗಿ ಸನಿಯಕ್ಕೆ ವಿಚಾರ ಮಾಡಕತ್ತಿತ್ತು ನಿನ್ನೆ, ಹೌದಿಲ್ಲ? ಯಾಕವ ಯಾಕೆ ಏನು ವಿಚಾರ? ಟಿಫಿನೇನು ಮಿಶ್ವ ತರಿಸಿನಲ್ಲ, ಅದು ತುಂಬ ಇಷ್ಟ ಆಗೈತೆ ಟಿಫಿನೇನು. ಇದು ಬ್ಯಾಗನ್ನು ಮಿಶ್ವ ತರ್ತೀನಿ, ಇದು ಇಷ್ಟ ಆಗೈತೆ, ಬ್ಯಾಗನ್ನು ತುಂಬ ಇಷ್ಟ ಆಗೈತೆ. ಟಿಫಿನ್ ಹೆಂಗೈತೆ? ಗುಳಿಗೆ ನುಂಗಿದೆ, ಗುಳಿಗೆ ನುಂಗು ಸ್ಟೈಲ್ ಹೊಡಿ, ಯಾಕೆ ನೀರು ಹಾಕೋತಾಳ ಒಳಗೆ ಗುಳಿಗೆ ಹಾಕೋತ ನುಂಗ್ತಾರೆ. ನಮ್ಮ ಹುಡ್ರಿ ಅಡ್ಡು ಹುಡ್ರ ಗುಳಿಗೆ ಎಣ್ಣೆಗೇನು ಇದು ಮಾಡಲ್ಲ. ಆ ಡಾಕ್ಟ್ರ್ ಅಂದ್ಮ್ಯಾಗ ಯಾಕೆ ಚಲೋ ಎಣ್ಣೆಗಳಿಗೆ ಇನ್ನೇ ಹೋಗಿ ಬರ್ತೀನಿ ರೀ, ಅವ್ರು ಹೆಂಗೆ ಬಾ ಅಂದಾರ ಹಂಗೆ ಹೋಗಿ ಬರ್ತೀನಿ. ಒಟ್ಟು ಎಣ್ಣೆ ಗುಳಿಗೆ ಮ್ಯಾಗ ಕರಗಿರ್ ಸಾಕು ನಿಮ್ಮೆಲ್ಲರ ಇದ್ರಲಿಂತ ಕರಗುತ್ತನ್ನೋ ಸ್ವಲ್ಪ ಇವತ್ತು ಈಗ ಭರವಸೆ ಬರಾಕತ್ತೈತಿ ನನಗೆ. ಶ್ರಾವಣಿ ನಿನ್ನ ಪೋಲ್ ಟೆನ್ಷನ್ ಮಾಡ್ಕೊಳಕ್ಕೆ ನಿನ್ನ ಮಾರಿ ಮ್ಯಾಗ ಕಳೆನಿದ್ದಿಲ್ಲ, ಇವತ್ತು ಎಷ್ಟು ಕಳೆ ಐತೆ ನೋಡಿ. ಎತ್ತಮ್ಮ ಮಾರಿ ಹೆಂಗೆ ಅನಿಸುತ್ತಾ? ಆಕೆ ಯಾವತ್ತೂ ನೋವ ಇಲ್ರಿ, ನೋವು ಮಾತ್ರ ಇಲ್ಲ. ಅದು ಒಂದು ಕರಗಿರ್ ಸಾಕು ಇಟ್ಟಿಂಗುಳಿ. ನಿನ್ನೆ ಮನೆ ರಗತ್ ಸೋರ್ತಿತ್ತು, ಇವತ್ತು ಏನು ರಗುತ್ತಿಲ್ಲ ಏನಿಲ್ಲ ಒಂದು ಸ್ವಲ್ಪ. ಮತ್ತು ನಿನ್ನೆಲ್ಲ ರಗುತ್ತೆ ಸೋರಿ ಒಳಗೆ ಕರ್ರಾಗಿತ್ತು ರಗುತ್ತೆ, ಇವತ್ತು ಏನಿಲ್ಲ ನೋಡ್ರಿ. ಅಷ್ಟೇ ಇಕ್ಕ ಮೂನ್ಯಾಗ ಇಕ್ಕೆ ಹೆಂಗಿರುತ್ತೆ ಬೆಳ್ಳಗೆ ಆ ಥರ ಇಕ್ಕಿತ್ತು. ಆ ಬೆಳ್ಳಗೆ ಇಕ್ಕೆ ಹೆಂಗೆ ಕಾಣ್ತಿರ ನನಗೆ. ಇಕ್ಕಿ ಸಾಲಿಂತ ಬರ್ನ ಫಸ್ಟ್ ನೋಡಿನೇ ಶ್ರಾವಣಿ, ನಾನು ಸಾಲಿಂತ ಬರ್ನ ಫಸ್ಟ್ ಅದೇ ನೋಡಿ ದಿನ ಮನೆಯಾಗಿದ್ಲು 2 ಸೆಪ್ ನೋಡ್ತೀನಿ ರೀ. ಈಗ ಸಾಲಿಂತ ಬರ್ನ ಮಸ್ತ್ ಡ್ರೆಸ್ ಕಳ್ಸ್ಲ ನೋಡಿ ಬಾ ಸಮಾಧಾನ ಮಾಡ್ಕೊಂಡು ಈಗ ಹಂಗೆ ಜಾಕ ಮಾಡಿಸಿ ದೇವ್ರು ಅದಾನ್ರಿ, ದೇವ್ರು ಇರ್ತಾನ, ದೇವ್ಸ್ಗತಿ ದೇವ್ರು ಹೇಗತಿ ಅಂತ ನನ್ನ ತಲೆ ಬೇರೆ 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 ವಿಚಾರ, ಒಂದು ವಿಚಾರ ಅಲ್ಲ. ನಾ ಎಷ್ಟು ಅದನ್ನು ಹೇಳಲ್ರಿ, ಅದೆಲ್ಲ ಆರಾಮಾಗಲಿ, ಅದನ್ನು ಬಾಯಿಲೇ ಹೇಳೋದು ಬೇಡ್ರಿ, ಆ ಥರ ನಾವು ವಿಚಾರ ಮಾಡಿದೆ. ನಮ್ಮ ಮೈನಿ ಬೇದ್ಲು ಹಂಗೆ ಅಲ್ಲ ಅನ್ಕೊ, ನಿನ್ನ ತಲೆ ಅಂದ್ರೆ ತಲೆಯವ, ನಿಂದು ಅಮೇರಿಕ ತಲೆ ಅಂತ ಬೇದ್ಲು. ಅದು ಮನುಷ್ಯ ಹಂಗೆ ನೋಡಿ, ಒಂದು ಏನೋ ಆಗೈತೆ ಅಂದ್ರೆ ಅದಕ್ಕೆ ಏನು ಅನಿಸ್ಬಿಡ್ತಂದ್ರೆ ಕೆಟ್ಟದ ವಿಚಾರ ಬರ್ತಾವ್ರಿ, ಒಳ್ಳೆ ಪಾಸಿಟಿವ್ ಬರೋದೇ ಇಲ್ಲ. ಏನಾಗಿರಬೇಕು, ಇದು ಆಗೈತೋ ಹಿಂಗೆ ತಲೆಯಾಗ ವಿಚಾರ. ಆಕಿ ಏನು ಬರಿತೀವ ವಿರುದ್ಧಾರ್ಥಕ ಪದ ಯಾರು ಅಂತೀರಿ? ಸಜಾತಿ ಏನು ವಿಜಾತಿಯ? ಬರೀ ನನಗೆ ಕೂಡ ರೊಟ್ಟಿ ಮಾಡಾಗ ಮತ್ತೆ ಸಿಗ್ತೀನಿ. 9 ತಾತು 10 ನಿಮಿಷ ಕಮ್ಮಿ 9ಕ್ಕೆ ಖಾಲಿ ಹೊಟ್ಲ ಅದಕ್ಕೆ ಗುಳಿಗೆ ನುಂಗಂದು ನುಂಗ್ಸಿ ನೋಡ್ರಿ. ಈಗ ಗುಳಿಗೆ ಎಷ್ಟದಮ್ಮ? ನಾಳೆಗೆ ಆತಾವ. ಸೊ ನಾ ಊಟ ಮಾಡಲಾರ ಮುಕ್ಕೊಂಡು ನೋಡಿ ನಾನು ಕೂಡ ಈ ರೊಟ್ಟಿ ಮಾಡಾಕತ್ತಿ. 9 ಮ್ಯಾಗ ಆಯಿತು. ನಾನು 8 ಗಂಟೆಗೆ ಮಲ್ಕೊಂಡ ಮಾಡ್ತಪ್ಪ ಉಣ್ತೀನಲ್ಲ ಒಲ್ಲೆ ಅಂತ ಹಿಂಗಾಗಿ ಲೇಟಾಗಿ ಮಾಡಿದಾಯ್ತು. ಶ್ರಾವಣಿಗೆ ಒಂದು ಗುಳಿಗೆ ಏನಿದಾವಲ್ಲ ಖಾಲಿ ಹೊಟ್ಟೆ ಗುಳಿಗೆ ಕೊಟ್ಟು ಮತ್ತೊಂದು ಅರ್ಧ ತಾಸು ಬಿಟ್ಟು ಹೊಟ್ಟೆ ತುಂಬ ಉಣಿಸಿ ಮತ್ತು 2 ಗುಳಿಗೆ ಕೊಡಂದ್ರೆ ಹಿಂಗೆ ಬಿಸಿ ಮಾಡಿದ್ನಂದ್ರೆ ಒಂದು ರೊಟ್ಟಿ ಉಣ್ಣಲ್ಲಿ 2 ರೊಟ್ಟಿ ಉಣ್ಲಂದ್ರೆ ಚಲೋ ಆಗುತ್ತೆ ಅಂತೇಳಿ ಬಿಸಿ ಮಾಡಾಕತ್ತೀನಿ ರೀ. 4 ರೊಟ್ಟಿ ಭಾಳ ಮಾಡಿಲ್ಲ, ಅದೇ 4 ರೊಟ್ಟಿ ಸುಡ್ಬೇಕಂದ್ರೆ ಎಷ್ಟು ಲೇಟ್ ಆಗುತ್ತೆ ನೋಡಿ. ರೊಟ್ಟಿ ಮಾಡಾಕತ್ತೀವಿ ಅಂದ್ರೆ ಕೈ ಹಿಡ್ದೇ ಇಡತೈತೆ ನೋಡಿ, ಲೇಟ್ ಆಗುತ್ತೆ. ಮೆತ್ತ ಮಾಡ್ಕೊಂಬಿಟ್ಟಿನಿ, ನಾ ತಳ್ಳ ಬಡಿಲಿಲ್ಲ. ಸುಮ್ಮನೆ 2 ರೊಟ್ಟಿ 2 ಅರ್ಧ ನಾ ಉಣ್ಣೆ 1 ಅರ್ಧ ಹಾಕಿ ಉಂಡ್ಬಿಟ್ಲ ಅಂದ್ರೆ ಕರೆಕ್ಟ್ ಆಗುತ್ತೆ ರೀ. ನಾ ಇದು ಬೇದಿ ನೋಡಿ, ಯಾಕೆ ಹಂಚು ಇನ್ನೂ ಕಾದಿಲ್ಲ ರೀ. ಗ್ಯಾಸಿನ ಮೇಲೆ ಜಲ್ದಿ ರೊಟ್ಟಿನೇ ಹೇಳಲ್ಲ, ಗ್ಯಾಸನ್ನು ಯಾಕೋ ಸಣ್ಣ ಉರುವಾಕತ್ತೈತೆ. ಬರೀ ರೊಟ್ಟಿ ಅವನು ಬೇರೆ ಸ್ಕೂಲಿಗೆ ಹಾಕಬೇಕು ಅಂತ ವಿಚಾರ ಮಾಡಾಕತ್ತೀವಿ ರೀ. ಅಲ್ಲಿಗೆ ಇಲ್ಲಿಗೂ ಸಾಲಿ ಫೀಸ್ ಅಷ್ಟೇ ಆಗುತ್ತೆ. ಯಾಕೋ ಶ್ರಾವಣಿ ಹೋಗಲ್ಲಕ್ಕ, ಇವನೊಂದು ಸ್ವಲ್ಪ ಬೇರೆ ಸ್ಕೂಲಿಗೆ ಸೇರಿಸ್ಬೇಕು ಅಂತ ವಿಚಾರ ಬಂದೈತಿ. ಈ ಮಾತ್ರ ಅಲ್ಲೇ ಹೊಂಟಾನ್ರಿ, ಇನ್ನೂ ಫೀಸ್ ತುಂಬಿಲ್ಲ. ನೋಡೋಣ್ರಿ ಹೆಂಗೆ ಆಗುತ್ತನೋ. ಪದೇ ಸ್ಕೂಲು ಚೇಂಜ್ ಮಾಡಬಾರ್ದು ಅಂತಿರ್ತಾರ. ಮಕ್ಕಳ ಭವಿಷ್ಯನೂ ಅಷ್ಟೇ ಮುಖ್ಯ ಇರುತ್ತೆ ನೋಡಿ. ನಾವು ಎಷ್ಟೇ ವಿಚಾರ ಮಾಡಿದರೂ ಯಾವ ಸಾಲಿಗೆ ಹಚ್ಚಬೇಕು, ಯಾವ ಸಾಲಿಗೆ ಬಿಡಬೇಕು ಅನ್ನೋದೊಂದು ಟೆನ್ಷನ್. ಶ್ರಾವಣಿ ಎಲ್ಲೇ ಹೋಗಲ್ಲಾಕ್ರಿ. ಶ್ರಾವಣಿದು ನವೋದಯ ಮಾಡಿದ್ರೆ ಫೀಸ್ ಭಾಳ ಆಗುತ್ತೆ, ನಾರ್ಮಲ್ ಕ್ಲಾಸಿಗೆ ಭಾಳ ಆಗುತ್ತೆ. ಏನು ಹಾಕಿ ಕೊಡ್ತಾರೆ ಏನು ಬಿಡ್ತಾರೆ. ಈಗ ಒಂಟ ಸಾಲಿಗೆ ಬರೀ ಟೆಕ್ಸ್ಟ್ ಬುಕ್ ಬಂದಿಲ್ಲ, ಅವೇ ಲೆಕ್ಕ ಹಾಕಿ ಕೊಡೋದು, ಅವೇ ಮಗ್ಗಿ ಹಾಕಿ ಕೊಡೋದು, ಏನು ಕಲಿಸ್ತಾರೋ ಏನಿಲ್ಲ ಅನ್ನಂಗೆ ಆಗಿಬಿಡುತ್ತೆ ರೀ. ಅದಕ್ಕೆ ಶ್ರಾವಣನು ಒಂದು ಕಡೆ ಕಳ್ಸೋಣ್ರಿ, ಬೇರೆ ಸ್ಕೂಲಿಗೆ ಕಳಿಸ್ಬಿಡ್ತೀನಿ. ಅಲ್ಲೇ ಸ್ಕೂಲ್ ಚಲೋ ಅನ್ನಿಸ್ತಂದ್ರೆ ಆಕೆಗೆ ಅವಂದು ಚೇಂಜ್ ಮಾಡಿದ್ರಾಯ್ತು, ಇಲ್ಲಿಕ್ಕಂದ್ರೆ ಇಲ್ಲೇ ಹಾಕಿದ್ರಾಯ್ತು ನಾವು ಅಂತೀವಿ. ನೋಡೋಣ್ರಿ ಹೆಂಗತ್ತನ. ಶ್ರಾವಣಿ ಒಟ್ಟು ಇಲ್ಲೇ ಹೋಲ್ರಿ, ಆಕಿನ ಸ್ಕೂಲ್ ಪದೇ ಬರೀ LKG ಅಂತ ಚೇಂಜ್. ಮಕ್ಕಳು ಎಜುಕೇಷನ್ ಬಗ್ಗೆ ಎಷ್ಟು ನಾವು ವಿಚಾರ ಮಾಡಿ ಎಜುಕೇಷನ್ ಕೊಡಿಸ್ತೀವಿ ಅಂದರೂ ಅವ್ರಿಗೆ ಅವ್ರ ಕಲಿಯೋದ ಮೇಲೆ ಡಿಪೆಂಡ್ ಆಗುತ್ತೆ ರೀ. ನಾವು ಎಷ್ಟು ಅಮೌಂಟ್ ಕಟ್ತೀವಿ, ಎಂಥ ಸಾಲಿಗೆ ಹಚ್ತೀವಿ ಅನ್ನೋದು ಡಿಪೆಂಡ್ ಆಗೋಲ್ಲ. ಅವ್ರು ಹೆಂಗೆ ಕಲಿತಾರೆ, ಹೆಂಗೆ ಓದ್ತಾರೆ, ಹೆಂಗೆ ಬರೀತಾರೆ ಅನ್ನೋದು ಭಾಳ ಡಿಪೆಂಡ್ ಆಗುತ್ತೆ ನೋಡಿ. ಬರೀ ಊಟ ಮಾಡೋ ಸಿಗ್ತೀನಿ. 9-19 ನಿಮಿಷ ಆಯ್ತು ರೀ. ಶ್ರಾವಣಿ ಕದ ಹಾಕಿಬಿಡು ಅಂತ ಹೇಳಕತ್ತೀನಿ. ಕದ ಹಾಕಿದ್ ನೋಡಿ. ಬರ್ರಿ ಶ್ರಾವಣಿಗೆ
ತುಮ್ಗಾಯಿ ಬದ್ನಿಕಾಯಿ ಪಲ್ಯ ರೀ, ತುಮ್ಗಾಯಿ ಬದ್ನಿಕಾಯಿ ಪಲ್ಯ ಕೊಡಲಕ್ಕಿಗೆ ತುಪ್ಪ ರೊಟ್ಟಿ ಬೆಲ್ಲ ಹಾಕೊಂಡಲ್ಲಕ್ರಿ. ಯಾಕೆ ಸಕ್ಕರೆ ಹಾಕೊಂಡು ಸಕ್ಕರೆ ಬೇಡ ಬೆಲ್ಲ ತುಂಬ. ಇದು ಮೂನೆ ಸುಮ್ಮನೆ ಗುಳಾಗೈತಿ, ನಂಜಿ ಗಿಂಜಿ ಹಾಕ್ಬೇಕ್ರಿ. ಬದ್ನಿಕಾಯಿ ಪಲ್ಯ ಹೆಚ್ಚಲ್ಲಿ ಕೊಡಬಾರ್ದು. ಅದಕ್ಕೆ ನೋಡೋಣ್ರಿ ಒಂದು ಗುಳಿಗೆ ಎಣ್ಣೆ ಅದಾವೆ, ಮೆಡಿಸಿನ್ ಅದಾವೆ. ಆಕಿನ ಸಲಾಗ ನಾನು ರೊಟ್ಟಿ ಮಾಡ್ಕೊಂಡೆ. ಮತ್ತು ನನಗೂ ಬಾಯಿ ಕಾಣತ್ರಿ, ಪಲ್ಯ ಮಾಡಿದ್ನಿಲ್ಲ. ಈಗ 4 ರೊಟ್ಟಿ ಮಾಡೀನಿ ರೀ ಮಾಡೋದ. ಆಕೆ ಒಂದು ರೊಟ್ಟಿ ಉಣ್ಲ, ನಾ 2 ರೊಟ್ಟಿ ಸಾಕ್ರಿ. ಇಷ್ಟು ಉಣ್ಣಿದ್ರೆ ನಾನು ಚಂತನ ಹಸು ಗಟ್ಟಿ ಊಟನ ಹೋಗಲ್ಲ ನೋಡಿ. ನಾನು ಅನ್ನ ಸಾಂಬಾರು ಒಂದು ಸ್ವಲ್ಪ ಉಂಡು ಮಧ್ಯಾಹ್ನದಾಗ. ಚಕ್ಕೋಲಿನೂ ಅವ್ರಿಗೂ ಒಂದು ಸ್ವಲ್ಪ ನಾನು ಉಂಡೀನಿ, ಸುಳ್ಳು ಹಾಕೇಳಿ. ನಮ್ಮ ಮಕ್ಳಿಗೆ ಕೂಡ ಎಳ್ಯಾಕೆ ಯಾವಾಗ ಉಣ್ಣಾಕಾಗತ್ತಾ. ಈಗ ಅಕ್ಕಿ ಸಲ ರೊಟ್ಟಿ ಮಾಡಿದಂಗೆ ಹಸು ಭಾಳ ಇದ್ದಿಲ್ಲ ನನಗೂ ಕೂಡ. ಈಗ ಆಕೆಗೆ ಮೆಡಿಸಿನ್ ಅದಾವ ರೀ. ಈ ಖಾರೆ ಹೊಟ್ಟಲೆ ಗುಳಿಗೆ ನುಂಗ್ಯಾಳ. ಈಗ ಊಟ ಮಾಡಿ ಒಂದಿಟ್ಟು ಗುಳಿಗೆ ನುಂಗಿಲ್ಲ, ಎರಡು ಗುಳಿಗೆ ಅದಾವೆ ಊಟ ಮಾಡಿಂದ. ನುಂಗಿ ಮೂಣೆ ಎಣ್ಣೆ ಹಾಕೊಂಡ್ರೆ ಆರಾಮಾಗುತ್ತೆ. ಬಿಸಿ ಯಾವ್ದು ರೊಟ್ಟಿ ಗಟ್ಟಿ ಕೊಡ್ಬೇಕು ನೋಡ್ರಿ ಊಟ. ಬರ್ರಿ ಊಟ ಮಾಡಿ ಮಸ್ತ್ ಸಿಗೋಣ. ತುಪ್ಪ ತಂದು ತುಪ್ಪ ಕರಗಿಸ್ಬೇಕ. ಬೆಲ್ಲ ಸಣ್ಣ ಒಳಟಿ ಮಾಡು, ತುಪ್ಪ ಕರಗಿಸ್ಬೇಕು. ಎತ್ತೈತದು ಈ ಹವಾ ಹೆಂಗೈತೆ ಮಲ್ಲ. ಹೋಗಿ ನಾವು ಉಮರ್ ಕಾಲ ಇಟ್ಟಾಡ್ರಿ ಮತ್ತೆ ಬೆಳಗ್ಗೆ ಎದ್ದು ಬರ್ಬೇಕು. ಎಲ್ಲ ಮಳೆಗೆ ಗೊತ್ತಿರಿ ನಮ್ಮ ಶ್ರಾವಣಿ. ಊಟ ಮಾಡಿ ಮಸ್ತ್ ಐತೆ ನೋಡಿ, ಸಂಜೆ ಊಟ ಹೀಟಿತ್ತು ನೋಡಿರಿ. ನೀವು ಅಂತಿರ್ಬೇಕು ಬರೀ ಪಲ್ಯ ರೊಟ್ಟಿ, ಖಾರ ಇಲ್ಲ, ಉಪ್ಪಿನಕಾಯಿ ಇಲ್ಲ, ಚಟ್ನಿ ಇಲ್ಲ, ಏನಿಲ್ಲತ್ತ. ಈಗ ನೋಡಿ ಗಂಡು ಮಕ್ಳು ಇದ್ರಂದ್ರೆ ಮನ್ಯಾಗ ಉಣ್ಣೋರು ಇದ್ರಂದ್ರೆ ಎಲ್ಲ ಥರ ಸಜ್ಜು ಮಾಡ್ಬೇಕಾಗತ್ತೆ. ನಾವೇ ಬಿಡ ಯಾವ್ದಾರ ತಿನ್ಕೊಂಡ್ರೆ ಹತ್ತು ಮತ್ತೆ ಸಜ್ಜು ಮಾಡೋದು ಊಟ ಅಂತೇಳಿ ಮಾಡ್ಕೊಂಡಲ್ಲ. ನಮ್ಗೆ ಇಷ್ಟ ಹೊಡಿಬೋದೈತೆ. ಆ ಹುಡ್ರ ಏನು ತಿಂತಾರೆ, ಉಪ್ಪಿನಕಾಯಿ ತಿನ್ನಲ್ಲ, ಚಟ್ನಿ ಖಾರ ತಿನ್ನಲ್ಲ. ಹೆಚ್ಚು ಹೇಳ್ಬೇಕು ಮಕ್ಕಳು. ನಮ್ಮ ಮಕ್ಕಳು ಹೆಚ್ಚಿಗೆ ಹೇಳ್ಬೇಕು, ಸಿಹಿ ಜಾಸ್ತಿ ಜೀವದಾರಿ ಇಬ್ಬರು ಕೂಡ. ಎಲ್ಲರೂ ಊಟ ಮಾಡೋಣ ಬರ್ರಿ. ನೀವೆಲ್ಲ ಊಟಕ್ಕೆ ಏನು ಮಾಡಿರಂತ ಕಮೆಂಟ್ ಮೂಲಕ ತಿಳಿಸಿ.